ಬಿಗ್ ಬಾಸ್ ಸೀಸನ್ 13 ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗುತ್ತೆ. 2026ರ ವರ್ಷದಲ್ಲಿ ಬಿಗ್ ಬಾಸ್ ಸೀಸನ್ 13ರ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಅಂತ ಹೇಳಬಹುದು. ನೋಡಿ, ಬಿಗ್ ಬಾಸ್ ಅಂದ ಕೂಡಲೇ ನಮಗೆ ನೆನಪಾಗೋದು ಕಿಚ್ಚ ಸುದೀಪ್ ಅವರು. ಸುದೀರ್ಘವಾಗಿ 13 ವರ್ಷಗಳಿಂದ ಬಿಗ್ ಬಾಸ್ ಅನ್ನ ನಡೆಸ್ಕೊಡ್ತಾ ಇದ್ದಾರೆ. ಅಂದ್ರೆ 13ನೇ ಸೀಸನ್ ಇದು. 13 ಸೀಸನ್ ಬಹಳ ಸುಸೂತ್ರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಸುದೀಪ್ ಅವರಂದ್ರೆ ಬಿಗ್ ಬಾಸ್, ಬಿಗ್ ಬಾಸ್ ಅಂದ್ರೆ ಸುದೀಪ್. ಸುದೀಪ್ ಸರ್ ಇದ್ರೇನೆ ಅದಕ್ಕೊಂದು ಕಳೆ ಅನ್ನೋ ನಿಟ್ಟಿನಲ್ಲೂ ಕೂಡ ಕಳೆದ ಬಾರಿ ಬಿಗ್ ಬಾಸ್ಗೆ ನಾನಿನ್ನ ನಿರೂಪಣೆ ಮಾಡಲ್ಲ ಅಂತನೂ ಕೂಡ ಹೇಳಿದ್ರು. ಅದಾದ್ಮೇಲೆ ಅವರನ್ನ ಮನವೊಲಿಸುವಂತಹ ಪ್ರಯತ್ನ. ಹಾಗಾಗಿ ಸೀಸನ್ 13 ಕೂಡ ಅವರೇ ಹೋಸ್ಟ್ ಮಾಡ್ತಾ ಇರೋದು. ಅದು ಬಹಳಷ್ಟು ಖುಷಿಯ ವಿಚಾರ. ಇನ್ನೇನು ದಿನಗಣನೆಯಷ್ಟೇ ಆರಂಭ ಆಗಿದೆ. ಅಧಿಕೃತವಾಗಿ ಪ್ರಚಾರ ಕಾರ್ಯವನ್ನ ಕೂಡ ಆರಂಭ ಮಾಡಿರೋದು ಬಿಗ್ ಬಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೆಲ್ಲದರ ನಡುವೆ ಈ ಬಾರಿ ಬಹಳ ಖುಷಿಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸಾಮಾನ್ಯ ಜನರು ಕೂಡ ದೊಡ್ಡ ಮನೆಗೆ ಪ್ರವೇಶ ಪಡೆಯಬಹುದು. ಆಡಿಷನ್ ಪ್ರಕ್ರಿಯೆ ಎಲ್ಲವೂ ಕೂಡ ಈಗಾಗಲೇ ಮುಕ್ತಾಯ ಆಗಿದೆ. ಒಂದಷ್ಟು ಜನರನ್ನ ಸೆಲೆಕ್ಟ್ ಕೂಡ ಮಾಡಲಾಗಿದೆ. ಖ್ಯಾತ ನಟರಾದಂತಹ ಕಿಚ್ಚ ಸುದೀಪ್ ಅವರೇ ಈ ಬಾರಿಯೂ ಕೂಡ ಕಾರ್ಯಕ್ರಮವನ್ನ ನಿರೂಪಿಸ್ತಾರೆ. ಈಗ ಆಲ್ರೆಡಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಕೂಡ ಅಂತಿಮ ಆಗಿದೆ. ಹಾಗಾದ್ರೆ ಅಧಿಕೃತ ಘೋಷಣೆ ಒಂದೇ ಬಾಕಿ ಇರೋದು. ಅದು ಆ ಸ್ಟೇಜ್ ಮೇಲೆ ಬಂದಾಗಷ್ಟೇ ಗೊತ್ತಾಗುತ್ತೆ. ಅಲ್ಲಿಯವರೆಗೂ ಕೂಡ ಎಲ್ಲ ಬಹಳ ಅಂದ್ರೆ ಹೇಗೆ ಅಂತ ಹೇಳಿದ್ರೆ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾರೆ. ಬಟ್ ಆದ್ರೂ ಕೂಡ ನಾವು ನಿಮ್ಗೆ ಒಂದಷ್ಟು ಜನರ ಹೆಸರನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀವಿ. ಅಧಿಕೃತವಾಗಿ ಇವರು ಘೋಷಣೆಯಾಗಿಲ್ಲ, ಬಟ್ ಇವರು ಸೀಸನ್ 13ನಲ್ಲಿ ಇರ್ತಾರೆ. ಹಲವಾರು ಜನಪ್ರಿಯ ನಟ ನಟಿಯರ ಹೆಸರುಗಳು, ಬೇರೆ ಬೇರೆ ರಂಗದಲ್ಲಿ ಜನಪ್ರಿಯರಾಗಿರುವಂತಹ ಹೆಸರುಗಳು ಈ ಪಟ್ಟಿಯಲ್ಲಿದೆ. ಅದರಲ್ಲಿ ಮೊದಲನೇದಾಗಿ ದೊಡ್ಡ ಮನೆಗೆ ಬರುವಂತಹ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮೊದಲನೇದಾಗಿ ಯಾರು ಬರ್ತಾರೆ, ಯಾರ ಹೆಸರಿದೆ? ಮಜಾ ಭಾರತ ಶಿವು ಬಿಗ್ ಬಾಸ್ ಸೀಸನ್ 13ರ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ವೈರಲ್ ಆಗಿದೆ. ಸಾಮಾನ್ಯವಾಗಿ ಪ್ರತಿ ಸೀಸನ್ನಲ್ಲೂ ಕೂಡ ಮಜಾ ಭಾರತದ ಒಬ್ಬ ಕಲಾವಿದ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟೇ ಕೊಡ್ತಾರೆ. ಈ ಬಾರಿ ಮಜಾ ಭಾರತ ಖ್ಯಾತಿಯ ಶಿವು ಅವರು ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಸೊ ಇದೇ ವರ್ಷ ಏಪ್ರಿಲ್ 25ನೇ ತಾರೀಕು ಶಿವು ಮತ್ತೆ ಮಾನಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಶಿವು ಅವರು ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದಾರೆ. ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಬಣ್ಣ ಹಚ್ತಾ ಇದ್ದಾರೆ. ಒಬ್ಬ ಅದ್ಭುತವಾದಂತಹ ಕಲಾವಿದ, ಸ್ಕ್ರೀನ್ ಮೇಲೆ ಎಲ್ಲರನ್ನ ನಗಿಸುವಂತಹ ಕಲಾವಿದ, ಒಬ್ಬ ಟ್ಯಾಲೆಂಟ್ ಇರುವಂತಹ ಒಬ್ಬ ಕಲಾವಿದ ಮಜಾ ಭಾರತ ಖ್ಯಾತಿಯ ಶಿವು ಅವರು ಕೂಡ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಮತ್ತೊಬ್ರು ರಗಡ್ ರಶ್ಮಿ ಬಿಗ್ ಬಾಸ್ ಮನೆಗೆ ಹಳ್ಳಿ ಪವರ್ ಅನ್ನುವಂತಹ ಒಂದು ರಿಯಾಲಿಟಿ ಶೋ ಬಂತು. ಅದರ ಖ್ಯಾತಿಯ ರಗಡ್ ರಶ್ಮಿ ಬರೋದು ಖಚಿತ ಆಗಿದೆ. ಸೊ ಒಂದು ರಿಯಾಲಿಟಿ ಶೋನಲ್ಲಿ ರಗಡ್ ರಶ್ಮಿ ವಿನ್ನರ್ ಟ್ರೋಫಿಯನ್ನ ಕೂಡ ಎತ್ತಿದ್ರು. ರಗಡ್ ರಶ್ಮಿ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಆಟಕ್ಕೂ ಸೈ, ಅವರು ಜಗಳಕ್ಕೂ ಸೈ. ಸೊ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಮತ್ತೊಂದು ಕಡೆ ನಟ ಸುನಿಲ್ ರಾವ್, ನಿಮಗೆ ಗೊತ್ತು, ಸುನಿಲ್ ರಾವ್ ಅಂದ ತಕ್ಷಣ ನಮಗೆ ಥಟ್ ಅಂತ ನೆನಪಾಗೋದು ಅವರ ಎಕ್ಸ್ಕ್ಯೂಸ್ ಮೀ ಸಿನಿಮಾ. ಸುನಿಲ್ ರಾವ್ ಅವರು ಬರ್ತಾರೆ. ಈ ವರ್ಷ ಹಯಗ್ರೀವ ಅನ್ನೋ ಸಿನಿಮಾ ಕೂಡ ರಿಲೀಸ್ ಆಯಿತು. ಅದರಲ್ಲಿ ಒಂದು ಭಿನ್ನ ಪಾತ್ರದಲ್ಲಿ ಸುನಿಲ್ ರಾವ್ ಅವರು ನಟಿಸಿದ್ರು. ಅಭಿಮಾನಿಗಳ ಮನಸ್ಸನ್ನ ಗೆಲ್ಲೋದಕ್ಕೂ ಕೂಡ ಸುನಿಲ್ ರಾವ್ ಅವರು ಯಶಸ್ವಿಯಾಗಿದ್ರು. ಬಾಲ ನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಈಗ ಆಲ್ರೆಡಿ 50ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ. ಸೀರಿಯಲ್ಗಳ ಮುಖಾಂತರವೂ ಕೂಡ ವೀಕ್ಷಕರಿಗೆ ಹತ್ತಿರವಾದವರು ಸುನಿಲ್ ರಾವ್ ಅವರು. ಮತ್ತೊಂದು ಕಡೆ ಕೋಳಿ ರಮ್ಯಾ ಬಿಗ್ ಬಾಸ್ ಸೀಸನ್ 13ರ ಸಂಭಾವ್ಯ ಅಭ್ಯರ್ಥಿಯ ಪಟ್ಟಿಯಲ್ಲಿ ಕೋಳಿ ರಮ್ಯಾ ಅವರ ಹೆಸರು ಕೂಡ ಇದೆ. ಒಂದಷ್ಟು ರಿಯಾಲಿಟಿ ಶೋ ಇಂದ ಪ್ರಸಿದ್ಧಿ ಪಡೆದಂಥವರು. ಕನ್ನಡ, ತಮಿಳು, ತೆಲುಗು ಅನೇಕ ಭಾಷೆಯ ಸೀರಿಯಲ್ಗಳನ್ನು ಮಾಡಿದ್ದಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕೋಳಿ ರಮ್ಯಾ ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಸೊ ಕೋಳಿ ರಮ್ಯಾ ಅವರು ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಕಂಟೆಂಟ್ ಕ್ರಿಯೇಟರ್ಸ್ ಬಿಗ್ ಬಾಸ್ ಮನೆಯಲ್ಲಿ ಅವಕಾಶ ಸಿಗ್ತಾ ಇದೆ. ಶಿವಪುತ್ರ ಅವರ ಕಾಮಿಡಿ ಯಾರೆಲ್ಲ ನೋಡಿಲ್ಲ ಹೇಳಿ. ಅವರದ್ದೇ ಆದಂತಹ ಸ್ಟೈಲು, ಆ ಭಾಷೆ ಇಟ್ಕೊಂಡು ಕಾಮಿಡಿ ಮಾಡ್ತಾರೆ. ಅದರ ಜೊತೆಗೆ ಬಿಗ್ ಬಾಸ್ ಬಗ್ಗೆನೂ ಕೂಡ ಒಂದಷ್ಟು ಕಾಮಿಡಿಗಳನ್ನು ಮಾಡಿ ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ಈ ಬಾರಿ ಯೂಟ್ಯೂಬರ್ ಶಿವಪುತ್ರ ಬಿಗ್ ಬಾಸ್ ಮನೆಗೆ ಬರುತ್ತಾರೆ.
ಮತ್ತೊಂದು ಕಡೆ ಬಹಳ ಈ ಕಳೆದ ಒಂದು ವಾರದಿಂದ ಇವರೊಬ್ಬರು ಹೆಸರು ಕರ್ನಾಟಕದಾದ್ಯಂತ ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇದೆ. ಅರ್ಚನಾ ಕೊಟ್ಟಿಗೆ ಕನ್ನಡದ ಖ್ಯಾತ ನಟಿ, ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ. 1 ವರ್ಷದ ಹಿಂದೆ ತಾನೇ ಕ್ರಿಕೆಟರ್ನ ಮದುವೆಯಾದ್ರು. ಅರ್ಚನಾ ಕೊಟ್ಟಿಗೆ ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಪಟಪಟ ಅಂತ ಮಾತಾಡ್ತಾರೆ. ಅವರ ಮಾತು ಎಲ್ಲರಿಗೂ ಕೂಡ ಬಹಳ ಇಷ್ಟ ಆಗಿದೆ. ಸೊ ಅರ್ಚನಾ ಕೊಟ್ಟಿಗೆ ಬಂದೇ ಬರ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅರ್ಚನಾ ಕೊಟ್ಟಿಗೆ ಅದರ ಜೊತೆಗೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಅಂತ ಬಂತು, ಯಾರಿಗೆ ತಾನೇ ಗೊತ್ತಿಲ್ಲ. ಅದರಲ್ಲಿ ತಾಂಡವ್ ಪಾತ್ರ ಸಿಕ್ಕಾಪಟ್ಟೆ ಫೇಮಸ್ ಆಯಿತು. ಸುದರ್ಶನ್ ರಂಗಪ್ರಸಾದ್ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಇನ್ನು ನಮ್ಮ ಡಾಕ್ಟರ್ ಬ್ರೋ ಎಷ್ಟು ಮಟ್ಟಿಗೆ ಖ್ಯಾತಿ ಪಡೆದಿದ್ದಾರೆ ಅನ್ನೋದು ಗೊತ್ತು. ಸೊ ಗಗನ್ ಅವರು ಕಳೆದ ಬಾರಿಯೇ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ 3 ತಿಂಗಳೆಲ್ಲ ಇರೋದಕ್ಕೆ ಕಷ್ಟ ಅಂತ ಗಗನ್ ಅವರು ಹೇಳ್ತಾ ಇದ್ರು. ಬಟ್ ಈ ಬಾರಿ ಗಗನ್ ಅವರು ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇಷ್ಟು ಜನರ ಹೆಸರು ಫೈನಲ್ ಆಗಿದೆ. ಗಗನ್ನು, ಭಾಗ್ಯಲಕ್ಷ್ಮಿ ಸೀರಿಯಲ್ ತಾಂಡವ್, ಸುದರ್ಶನ್ ರಂಗಪ್ರಸಾದ್, ಅರ್ಚನಾ ಕೊಟ್ಟಿಗೆ, ಶಿವಪುತ್ರ, ಅದರ ಜೊತೆಗೆ ಕೋಳಿ ರಮ್ಯಾ, ಹಾಗೆ ಇನ್ನೊಂದಿಷ್ಟು ಜನ ನಾನು ಆಲ್ರೆಡಿ ನಿಮಗೆ ಹೇಳಿದೆ ಯಾರೆಲ್ಲ ಬರ್ತಾರೆ ಅಂತ ಹೇಳಿ. ಮತ್ತು ಇನ್ನೊಂದಿಷ್ಟು ಜನ, ಸುನಿಲ್ ರಾವ್, ಸಿನಿಮಾ ಖ್ಯಾತಿಯ ಸುನಿಲ್ ರಾವ್ ಇರಬಹುದು, ರಗಡ್ ರಶ್ಮಿ, ಅದರ ಜೊತೆಗೆ ಶಿವು, ಮಜಾ ಭಾರತ ಖ್ಯಾತಿಯ ಶಿವು. ಇಷ್ಟು ಜನರ ಹೆಸರು ಫೈನಲ್ ಆಗಿದೆ. ಅದರ ಜೊತೆಗೆ ಸಾರ್ವಜನಿಕರಿಗೂ ಕೂಡ ಅವಕಾಶ ಇರೋದ್ರಿಂದ, ಅಂದರೆ ಅವರು ಯಾವ ರೀತಿ ಅಂತ ಹೇಳಿದ್ರೆ ಅವರಿಗೂ ಬಿಗ್ ಬಾಸಲ್ಲಿ ಈ ಬಾರಿ ಅವಕಾಶ ಮಾಡಿಕೊಡ್ಲಾಗಿದೆ. ಅದು ಎಲ್ಲೋ ಒಂದು ಕಡೆ ಖುಷಿಯ ವಿಚಾರ. ಪ್ರತಿ ಬಾರಿಯೂ ಕೂಡ ಬರೀ ಸೆಲೆಬ್ರಿಟಿಗಳೇ ಇರ್ತಾ ಇದ್ರು. ಬಟ್ ಸಾಮಾನ್ಯ ಕಂಟೆಸ್ಟೆಂಟ್ ಕೂಡ ಈ ಬಾರಿ ಸ್ಪರ್ಧೆ ಮಾಡ್ತಾ ಇರೋದು ಬಹಳಷ್ಟು ಖುಷಿಯ ವಿಚಾರ. ಸೊ ಹಾಗಾಗಿ ನೋಡೋಣ. ಪ್ರತಿ ಬಿಗ್ ಬಾಸ್ ಅಂದ ಕೂಡಲೇ ನಮಗೆ ಸುದೀಪ್ ಸರ್ ನೆನಪಾಗ್ತಾರೆ. ಅವರ ಅದ್ಭುತವಾದಂತಹ ನಿರೂಪಣೆ, ಅದ್ಭುತವಾದಂತಹ ಮಾತುಗಾರಿಕೆ. ಸೀಸನ್ 13 ಕೂಡ ಸಿಕ್ಕಾಪಟ್ಟೆ ಯಶಸ್ಸನ್ನು ಪಡ್ಕೊಳ್ಳಿ. ನೋಡೋಣ, ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗತ್ತೆ.